ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ನಾನ್ ಯಾರು ಅಂತ ಗುಡ್ ಸಿಕ್ತಾ ಅಥವಾ ಮರ್ತೋಯ್ತಾ? ಯಾರು ಗೊತ್ತಾಗ್ತಿಲ್ವಲ್ಲ, ಯಾರು ನೀನು? ನೆನ್ಪಿಲ್ವಾ? ನೆನ್ಪಿಸ್ತೀನಿ. ನೀನ್ ಯಾರು ಅಂತ ನಂಗೆ ಚೆನ್ನಾಗ್ ಗೊತ್ತು. ನನ್ ದುಡ್ಡು ನನ್ ಒಡವೆ ಎಲ್ಲ ದೋಚ್ಕೊಳೋದ್ ಕಳ್ಳ ನೀನು. ಏನ್ ಹೇಳ್ತಿದ್ಯಾ ನೀನು? ಮುಚ್ಚು ಬಾಯ್. ನೀನ್ ನಂಗೆ ಏನ್ ಮಾಡ್ದೆ, ಅದ್ರಿಂದ ನಾನು ಎಷ್ಟ್ ಕಷ್ಟಪಟ್ಟೆ ಅಂತ ಗೊತ್ತಾ ನಿನ್ಗೆ? ನೀನ್ ಒಡ್ ಡೇಟ್ಗೆ 15 ದಿವಸ ಆಸ್ಪತ್ರೆಯಲ್ಲಿದ್ದೆ. ಸುನೀತಕ್ಕ ನನ್ನ ನೋಡ್ದೆ ಇದ್ರೆ ನಾನು ಅವತ್ತೇ ಸತ್ತೋಯ್ತಿದ್ದೆ. ಶ್ರುತಿ ಅಕ್ಕ ನನ್ನ ಮನೆ ಕರ್ಕೊಂಡು ಹೋಗ್ದೇ ಇದ್ದಿದ್ರೆ ಬೀದಿ ಪಾಲಾಗ್ತಿದೆ ಗೊತ್ತಾ? ಕೈ ಮುಗಿದ್ ಯಾರು ನಂಗೆ ಕರುಣೆ ತೋರಿಸ್ತಾ ಬದುಕಿವ್ನಿ. ಇಲ್ಲಮ್ಮ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನೀನು ನನ್ನನ್ನ ಬೇರೆ ಯಾರು ಅಂತ ತಪ್ಪು ತಿಳ್ಕೊಂಡಿದೀಯ ಅಷ್ಟೇ. ನಂಗೆಲ್ಲ ಗೊತ್ತದೆ. ಫ್ಯಾಕ್ಟ್ರಿಗೆ ದಾರಿ ತೋರಿಸಿದ್ದು ನೀನೆ, ಮತ್ತೆ ಬಂದು ನನ್ನ ತಲೆಗೆ ಹೊಡೆದಿದ್ದು ನೀನೆ. ನನ್ನ ಕೈನಾಗಿದ್ದಿದ್ ಬಳೆನ ಬಿಚ್ಕೊಂಡು ಹೋಗಿದ್ ನಾನು ನೋಡ್ದೆ. ಎಲ್ಲಿ ನನ್ನ ಒಡವೆ ದುಡ್ಡು ಎಲ್ಲ ಎಲ್ಲಿ? ಯಾವ ದುಡ್ಡು, ಯಾವ ಒಡವೆ, ಯಾರು ನೀನು? ಏನ್ ಹೇಳ್ತಿದ್ಯಾ? ನೋಡು, ದೇವಸ್ಥಾನಕ್ಕೆ ಬಂದಿದ್ಯಾ, ದ್ಯಾವ್ರ ಮುಂದೆ ನಿಂತಿದ್ಯಾ, ಸುಳ್ಳಾಡ್ಬಾರ್ದು. ದ್ಯಾವ್ರ ನಿನಗೆ ಒಳ್ಳೇದ್ ಮಾಡಕ್ಕಿಲ್ಲ. ಮರ್ವಾದೆಯಿಂದ ನನ್ನ ತಾತಮ್ಮ ಕೊಟ್ಟಿದ್ ಒಡವೆನು ನಂಜುಟಿ ಕೊಟ್ಟಿದ್ ದುಡ್ಡು ವಾಪಸ್ ಕೊಟ್ಬಿಡು. ನಿಂದ ಯಾಕೋ ಅತಿ ಆಯ್ತು. ಉಚ್ಕಿ ಚಿಡ್ತಿದ್ಯಾ ನಿನ್ಗೆ? ಆಗ್ಲಿಂದ ಹೇಳ್ತಾ ಇದೀನಿ ನೀನ್ ಯಾರು ಅಂತ ಗೊತ್ತಿಲ್ಲ ಅಂತ. ಕೇಳ್ತಾನೆ ಇಲ್ವಲ್ಲ. ಏಯ್, ಏನು ಮರ್ವಾದೆಯಿಂದ ನನ್ನ ದುಡ್ಡು ಒಡವೆನೆಲ್ಲ ವಾಪಸ್ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಅಕ್ಕನ್ಗೂ ಅಪ್ಪಾಜಿಗೂ ಈಗ್ಲೇ ಫೋನ್ ಮಾಡ್ತೀನಿ. ಪೊಲೀಸ್ನವ್ರು ಬಂದ್ಬಿಟ್ಟು ಜಾಡ್ಸ್ ಹೋದ್ರೇನೆ ನಿಮ್ಮಂತ ಕಳ್ಳನ್ ಮಕ್ಕಳ್ರು ಬಾಯ್ ಬಿಡೋದು ಅಂತ ನಂಗೂ ಗೊತ್ತು. ತಾತಮ್ಮ ಹೇಳ್ತಾ ಇತ್ತು, ಕಳ್ಳನೆಂತಿ ಯಾವಾಗಿದ್ರು ಮುಂಡೇನೆ ಅಂತ. ಹಿಟ ಆಯ್ತು, ಕಳ್ಳ ಯಾವತ್ತಿದ್ರು ಸಿಗಾಕೊಳ್ತಾನೆ. ನೋಡೋ, ನೀನು ನನ್ನ ದುಡ್ಡು ಒಡವೆನೆಲ್ಲ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಅಕ್ಕಪಕ್ಕದಾಗಿರೋ ಜನನೆಲ್ಲ ಸೇರಿಸ್ಬಿಡ್ತೀನಿ. ಆಗ್ಲೇ ನಿಮ್ಗಳಿಗೆಲ್ಲ ಬುದ್ಧಿ ಬರೋದು. ಬಿಸಿ ರಾಗಿ ಮುದ್ದೆ, ಹಸಿಮೆಣಸಿನ್ಕಾಯಿ ಖಾರ, ಬೆರ್ಕೆ ಸೊಪ್ಪಿನ ಪಲ್ಯ ತಿಂದು ಬೆಳ್ದ ಹಳ್ಳಿ ಹುಡ್ಗಿ ನಾನು. ಏ ಗಂಡ್ಸೆ, ಅದೆಲ್ಲೋಯ್ತ್ಯಾ ಓಡೋಗು ನೋಡುವ. ನಾನು ಆಕ್ಚುಲಿ ಎಂಗೇಜ್ಮೆಂಟ್ಗೆ ಗಾಗ್ರಾ ಚುಲಿ ಹಾಕೋಣ. ಗಾಗ್ರಾ ಚುಲಿ ಯಾರಾದ್ರೂ ಹಾಕ್ತಾರೇನೆ? ಸ್ಯಾರಿಲ್ ಎಷ್ಟು ಮುದ್ದಾಗಿ ಎಲ್ಲಿ ಹೊರಟೋಗಿದ್ರಿ ನೀವು? ನಿಮ್ನ ಎಲ್ಲೆಲ್ಲಿ ಅಂತ ಹುಡುಕ್ದೆ ಗೊತ್ತಾ? ಯಾಕೆ ಹಿಂಗ್ ಓಡ್ಕೊಂಡ್ ಬರ್ತಿದ್ದೀರಾ? ಶ್ವೇತಾ, ನಾನು ನಿನ್ನ ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ನನ್ನನ್ನ ನೀ ಇಲ್ಲಿ ಹುಡುಕ್ತಾ ಇದೆಯಾ ಅಷ್ಟೇ. ನಿನ್ನ ಹುಡುಕಾಕ್ ಹೋಗಿ ನನ್ನ ಕೆಲಸ ಎಲ್ಲ ರೋಟ್ ಆಗೋಯ್ತು. ಬಾ ಹೋಗೋಣ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ನಮ್ಮ ಅಕ್ಕನ ಮಗಳು ಗೊಂಬೆ ಎದುರುಗಡೆನೆ ನಿಂತಿದ್ದಾಳೆ. ಅವಳನ್ನು ಮಾತಾಡ್ಸದೆ ಆ ಕಡೆ ಈ ಕಡೆ ಏನ್ ನೋಡ್ತಿದ್ದೀರಾ? ಹಾಯ್ ಶ್ರುತಿ, ಹೇಗಿದ್ಯಾ? ಸ್ವಲ್ಪ ಕೆಲಸ ಟೆನ್ಷನ್ನು, ಫೋನ್ಗಳು ಕಾಟ. ಸದ್ಯ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ಅವಳು ನಮ್ಮ ಅಕ್ಕನ ಮಗಳು ಅಂತ. ಮುಂದೆ ಇವಳು ನಮ್ಮನೆ ಸೊಸೆ ಆಗೋಳು. ಏನ್ ಶ್ವೇತಾ, ನನಗ್ ಗೊತ್ತಾಗಲ್ವಾ? ನೀನ್ ಹೇಳ್ಬೇಕಾದನ್ನ. ಚಿಕ್ಕಿ ನಿಮ್ಮನ್ನೇ ಹುಡುಕ್ತಿದ್ಲು, ನಾವು ಮಾತಾಡ್ಕೊಂಡು ನಿಂತ್ಬಿಟ್ವಿ. ಚಿಕ್ಕಪ್ಪ ಬನ್ನಿ ಮನೆಗೆ ಹೋಗೋಣ. ಬರ್ತೀನಿ, ಆದ್ರೆ ಇನ್ನೊಂದ್ಸರಿ ಬರ್ತೀನಿ. ಸ್ವಲ್ಪ ಅರ್ಜೆಂಟ್ ಇದೆ ಕೆಲಸ. ನೀನ್ ಬರ್ತೀಯ? ನಾನು ಹೋಗ್ಲಾ? ನಮ್ದಿನ್ನು ಮಾತೆ ಮುಗ್ದಿಲ್ಲ ಇರ್ರಿ. ಶ್ವೇತಾ, ಮಾತು ಯಾವಾಗ ಬೇಕಾದ್ರೂ ಆಡ್ಬೋದು. ನಾಳೆ ಬೇಕಾದ್ರೆ ನಾನೇ ನಿಮ್ ಅಕ್ಕನ ಮನೆ ಕರ್ಕೊಂಡು ಹೋಗ್ತೀನಿ. ಈಗ ಬಾ. ಕೈ ಬಿಡ್ರಿ.
ಚಿನ್ನು ಅಕ್ಕ ರಂಜಿತ್, ನಾವಿವತ್ತು ಹೋಗಿದ್ವಲ್ಲ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಇನ್ಮೇಲೆ ವಾರಕ್ಕೆ 2 ಸಲ ನಾವಿಬ್ರು ಜೊತೆಗೆ ಹೋಗ್ಬಿಟ್ಟು ಬರೋಣ. ವಾರಕ್ಕೆ 2 ಸಲನಾ? ಒಂದ್ಸಲ ಬಂದಿದ್ದಕ್ಕೆ ನನ್ನ ಜೀವ ಕುತ್ತಿಗೆಗೆ ಬಂದಿತ್ತು. ಏನೋ ಅದೃಷ್ಟ ಚೆನ್ನಾಗಿತ್ತು, ಬಚಾವಾದೆ. ಇನ್ನು 2 ಸಲ ಬಂದರೆ ಅಷ್ಟೇ. ಯಾಕೆ ರಂಜಿತ್ ಸುಮ್ಮನಾದ್ರಿ? ಬರ್ತೀರಲ್ವಾ? ಸುಮ್ಮನೆ ಒತ್ತಾಯ ಮಾಡಬೇಡ ಶ್ವೇತಾ. ರಂಜಿತ್, ನಿಮ್ಗೆ ನನ್ನ ಕಷ್ಟ ಯಾವತ್ತೂ ಅರ್ಥನೇ ಆಗಲ್ಲ. ನನ್ನ ಅವ್ರಿಗೆಲ್ಲ ಮಕ್ಕಳಾಗಿದೆ. ಅವ್ರು ಯಾವತ್ತಾದ್ರೂ ಅಕಸ್ಮಾತ್ ಸಿಕ್ಕಿದಾಗ ಅವ್ರು ಕೇಳೋ ಪ್ರಶ್ನೆಗಳು, ಅವ್ರ ವ್ಯಂಗ್ಯ ನಂಗೆ ಎಷ್ಟು ಚಿತ್ರಹಿಂಸೆ ಕೊಡುತ್ತೆ ಅಂತ ಅನುಭವಿಸಿರೋ ನನಗೆ ಗೊತ್ತು. ನಿಮ್ಗೇನು ಗೊತ್ತಾಗತ್ತೆ? ನೋಡಿ ಶ್ವೇತಾ, ಚಂದನ್ ಕಂಪ್ನಿಲಿ ನನಗೆ ಜವಾಬ್ದಾರಿಯುತ ಕೆಲಸಗಳನ್ನ ಕೊಟ್ಟಿದ್ದಾನೆ. ಆ ಕೆಲಸಗಳನ್ನ ಮಾಡೋದು ಬಿಟ್ಟು ನಾನು ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ತಿರುಗಾಡ್ತಿದ್ರೆ ಸರಿ ಹೋಗುತ್ತಾ? ನೀನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗು, ಏನು ಹರಕೆ ಬೇಕಾದರೂ ಹೊತ್ಕೋ, ನಾನೇನು ಬೇಡ ಅನ್ನಲ್ಲ. ಆದರೆ ನನಗೆ ಕೆಲಸ ಮಾಡೋಕ್ಕೆ ಬಿಡು. ಮಗು ಆಗದೆ ಇದ್ರೆ ಈ ಪ್ರಪಂಚ ಗಂಡಸರಿಗೆ ಏನು ಅನ್ನಲ್ಲ, ಹೆಣ್ಣಿಗೆ ಮಾತ್ರ ಬಂಜೆ ಅಂತ ಕರೆಯುತ್ತೆ. ಆ ನೋವು ನಿಮ್ಗೇನು ಅರ್ಥ ಆಗತ್ತೆ? ನಿಮ್ಗೆ ಹೃದಯ ಇದ್ರೆ ತಾನೆ ಅರ್ಥ ಆಗೋಕೆ. ನಿನ್ನ ಮಾತು ಕೇಳ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದರೆ ಅಲ್ಲಿಂದ ಡೈರೆಕ್ಟಾಗಿ ಜೈಲಿಗೆ ಹೋಗ್ಬೇಕಾಗುತ್ತೆ. ಚಿನ್ನು ತಗೋ. ಅಕ್ಕ, ನನಗೇನು ಆಗಿಲ್ಲ. ನನಗೋಸ್ಕರ ನೀನು ಈ ಥರ ಎಲ್ಲ ಕೆಲಸ ಮಾಡೋದು ನಂಗೊಂಚೂರು ಇಷ್ಟ ಇಲ್ಲ. ಚಿನ್ನು ಚುಪ್, ಬಾಯಿ ಮುಚ್ಕೊಂಡಿದ್ರೆ ಸರಿ. ಬೇರೆ ಮಾತಾಡ್ದೆ ನಾನ್ ಹೇಳ್ದಂಗ್ ನೀನ್ ಕೇಳ್ಬೇಕು. ತುಂಬಾ ನೋವ್ತಿದ್ಯಾ? ಇನ್ನೊಂದ್ ಸ್ವಲ್ಪ ಹೊತ್ತು ಪಪ್ಪ ಬಂದ್ಬಿಡ್ತಾರೆ. ಪಪ್ಪ ಬಂದಿದ ತಕ್ಷಣ ಹಾಸ್ಪಿಟಲ್ಗೆ ಹೋಗೋಣ, ಓಕೆನಾ? ಅಕ್ಕ, ನನಗಂಥದ್ದು ಏನೂ ಆಗಿಲ್ಲ. ಆಸ್ಪತ್ರೆಗೆ ಹೋಗೋದೆಲ್ಲ ಏನೂ ಬೇಡ. ನಂಗೆ ನೋವು ಆಗ್ತಿಲ್ಲ ಅಂದ್ರೂ ನೀನು ಕೇಳ್ತಾನೆ ಇಲ್ವಲ್ಲ. ಸುಮ್ಮನಿರು ಅಂತ ಹೇಳ್ದೆ ತಾನೆ. ಜ್ಯೂಸ್ ಕುಡಿ ಕುಡಿ. ನನ್ನ ಬೆರಳಲ್ಲಿ ಒಂದೇ ಒಂದು ತೊಟ್ಟು ರಕ್ತ ಬಂದಿದ್ದಕ್ಕೆ ಹಾರಾಡಿ ಚೀರಾಡಿ ಅಳ್ತಾ ಕೂತಿದ್ದೆ. ಈಗ ನಿನ್ನ ಹಣೆಗೆ ಇಷ್ಟು ದೊಡ್ಡ ಗಾಯ ಆಗಿದೆ. ಇವಾಗ ನಿನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ? ಸತ್ಯವಾಗ್ಲೂ ನಂಗೇನು ನೋವು ಆಗ್ತಿಲ್ಲ ಅಕ್ಕ. ಆದರೆ ನಂಗೆ ತುಂಬ ಬೇಜಾರಾಯ್ತದೆ. ಆ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ ಅಂತ. ಆ ಬಳೆನ ನನ್ನ ತಾತಮ್ಮ ನನಗೆ ಕೊಟ್ಟಿದ್ದು. ಅವ್ರ ತವ್ರ ಮನೆ ಅವ್ರು ಕೊಟ್ರಂತೆ. ಅದನ್ನು ಕಳಿಬೇಡ ಅಂತ ಹೇಳೇ ಕೊಟ್ಟಿದ್ದು. ದುಡ್ಡನ್ನ ನಂಜುಂಡಿ ಕೊಟ್ಟಿದ್ದು. ಎಲ್ಲ ಕಳ್ಕೊಂಡ್ಬಿಟ್ಟ. ಬೇಜ ಮಾಡ್ಕೋಬೇಡ ಚಿನ್ನು. ಅವನೇನಾದ್ರೂ ನನ್ನ ಕೈನಲ್ಲಿ ಸಿಕ್ಕಿದ್ರೆ ಸಿಗದು ಕೊಂದಾಕ್ಬಿಡ್ತೀನಿ. ಅಕ್ಕ, ನಿನ್ನ ಕೈಗೆ ಸಿಕ್ಕಿದ್ರೆ ತಾನೆ. ನಂದೇ ತಪ್ಪು. ಅವ್ನು ನನ್ನ ಕೈಗೆ ಸಿಕ್ಕಿದಾಗ ಜನನೆಲ್ಲ ಕರೆದು ದೊಡ್ಡ ಗಲಾಟೆ ಮಾಡಬೇಕಿತ್ತು. ನಾನು ಅವ್ನ ಕೊರಳ್ಪಟ್ಟಿ ಕೂಡ ಇಟ್ಕೊಂಡಿದ್ದೆ. ಆದರೆ ನಾನೊಂದು ದೂಡ್ಬಿಟ್ಟು ಓಡೋಗ್ಬಿಟ್ಟ. ಸದ್ಯ ನಿನಗೇನು ಆಗ್ಲಿಲ್ವಲ್ಲ, ಅದೇ ನನ್ನ ಪುಣ್ಯ. ಚಿನ್ನು, ಸುಮ್ಮನೆ ಮಾತಾಡ್ತಾನೆ ಇದೆಯಾ? ಜ್ಯೂಸ್ ಕುಡಿಲೇ ಇಲ್ಲ, ಕುಡಿ. ಅಕ್ಕ, ಕುಡಿ ಅಂದೆ. ಶ್ವೇತಾ, ತಗೋ, ಈ ಸೀರೆ ನಿನಗೆ. ಅಮ್ಮ, ತುಂಬಾ ಚೆನ್ನಾಗಿದೆ. ಕುಮುದ ನಿನಗೋಸ್ಕರ ಇಡೀ ಅಂಗಡಿ ಎಲ್ಲ ಹುಡುಕಿ ಈ ಕಲರ್ ನಿಂಗೆ ತುಂಬಾ ಒಪ್ಪುತ್ತೆ ಅಂತ ತಂದಿದ್ದಾಳೆ. ಎಷ್ಟಾಯ್ತಮ್ಮ ಈ ಸೀರೆಗೆ?
ದೇವ್ರು ನಮ್ಗೆ ಲೆಕ್ಕ ಹಾಕಕ್ಕಾಗದೇ ಇರೋಷ್ಟು ಕೊಟ್ಟಿರುವಾಗ ನೀನ್ ಯಾಕೆ ಇದ್ರ ಬೆಲೆ ಕೇಳ್ತೀಯ? ಏ ಶ್ವೇತಾ, ಸೀರೆ ಇಷ್ಟ ಆಯ್ತೇನೆ? ಕುಮುದಕ್ಕ ತುಂಬಾ ಇಷ್ಟ ಆಯ್ತು. ಅಪ್ಪ ತಗೋ, ಇದ್ ನಿನಗ್ ಬಟ್ಟೆ. ಅಲ್ಲಿಡಮ್ಮ, ತಗೋತೀನಿ. ಯಾಕಪ್ಪ ಒಂಥರ ಇದ್ದೀರಾ? ಅವ್ರಿಗೇನಾಗಿದೆ? ಒಳ್ಳೆ ಗುಂಡ್ ಕಲ್ಲಿದ್ದಾಗಿದ್ದಾರೆ. ಬಾ ಚಂದು, ನಿನಗೆ ಅಂತ ಬಟ್ಟೆ ಸೆಲೆಕ್ಟ್ ಮಾಡಿದೀವಿ. ನಿನ್ಗಿಷ್ಟ ಆಗ್ಲಿಲ್ಲ ಅಂದ್ರೆ ಬದಲಾಯಿಸ್ಕೋಬಹುದು. ಏನಜ್ಜಿ ನೀನು ಮೊಮ್ಮಗನ್ ಮದುವೆ ಆಗ್ತಿದೆ, ನೀನ್ ನೋಡೋದ್ ಚಿಕ್ಕ ಮಗು ತರ ಆಡ್ತಾ ಕೂತಿದ್ಯಾ. ಚಂದು, ನನ್ಗೆಷ್ಟು ಸಂತೋಷ ಆಗ್ತಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನನ್ ಜೀವಮಾನದ ಕನ್ಸು ಚಂದು, ನನ್ ಮಗ. ಬಿಡು, ಆ ಮಾತೆಲ್ಲ ಈಗ ಯಾಕೆ? ನೀನು ನನ್ನ ಮೊಮ್ಮಗ, ನೀನ್ ನನ್ನ ಕನ್ಸನ್ನ ನನ್ಸ್ ಮಾಡ್ತಿದ್ಯಾ. ಚಂದು, ನಿನಗೋಸ್ಕರ ನಾನು ಈ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದೇನೆ. ಈ ಬಣ್ಣ ನಿನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ನನಗನ್ನಿಸ್ತು. ನನಗಂತೂ ಈ ಡ್ರೆಸ್ ತುಂಬ ಇಷ್ಟ ಆಗಿದೆ. ನಿನಗೂ ಇಷ್ಟ ಆಗುತ್ತಾ ನೋಡು? ಅಮ್ಮ, ಬಾಮ್ಮ ಎಂಗೇಜ್ಮೆಂಟ್ ಡ್ರೆಸ್ ಹೇಗಿದೆ ನೋಡು ಬಾ.